ಹೊಡಿದ್ರೆ ತಿನ್ಬೇಕು ಅನಿಸ್ತತಿ ಏನಾರ ಉಣ್ಬೇಕು ಅನಿಸ್ತತಿ ಅಂತ ಹೇಳ್ತಾರೆ ನಮಗೆ ಸರ್. ಅಲ್ಲ ಭಾರಿ ಆತಪ್ಪ ಇದು. ಬಾಯಾಗ ಜುಳು ಜುಳು ನೀರು ಬರ್ತಾವ ನಿಮ್ಮ ವಿಡಿಯೋ ನೋಡಕ್ ಹಚ್ಚಿದ್ರ ಅಂತಾರ್ರಿ. ಹಂಗ್ ತಿಂತೀರಿ ನೀವು ಅಂತಾರೆ. ಚಾಪುರ್ ಚಾಪುರ್ ಸುಡ್ತೀರಿ ಬಾಯಿ ಅಂತಾರೆ. ತಿನ್ನೋದ್ರೆ ಭಾರಿ ಫೇಮಸ್ ರೀ. ಯಾರು ಅನುಭವಿಸ್ ತಿನ್ಬೇಕ ಇವ್ರಿ ಭಾರಿ. ಹೌದಾ? ಹೌದ್ರಿ. ಅದಕ್ಕಾಗಿ ಸಪ್ರೇಟ್ ಫ್ಯಾನ್ಸ್ ಅದ ರೀ ತಿನ್ನೋದ್ ಸಲುವಾಗಿ. ಸಹಿ ಮಾಡಕ ಬರ್ತಿದ್ದಿಲ್ರಿ ಅವ್ರಿಗೆ. ಈ ನಮ್ನಿ ಬೆಳ್ದಾರ ಅಂದ್ರ ಗ್ರೇಟ್ ರೀ. ತೊಂದರೆಗಳು ಬಂದು ಅದನ್ನ ಮೆಟ್ಟಿ ನಿಂತ್ಕೊಂಡು ಈ ಸ್ಥಾನಕ್ಕೆ ಬರ್ಬೇಕಂದ್ರ ಅವ್ರು ಎಷ್ಟು ಕಷ್ಟಪಟ್ಟಾರ ಅಂತ ಅವ್ರಿಗೆ ಗೊತ್ತು. ಹೌದ್ರಿ. ತೆಳ್ಳಗದಾಳ ಬೆಳ್ಳಗದಾಳ ತೆಳ್ಳ ರೊಟ್ಟಿ ಸುಡು ಅಂದ್ರ ಸೆಟ್ಕೊಂಡ್ ಹೋಗಲ್ಲ ಜ್ಯೋತಿ. ತೆಳ್ಳಗ ರೊಟ್ಟಿ ಸುಡು ಅಂದ್ರ ಸೆಟ್ಕೊಂಡ್ ಹೋಗಲ್ಲ ನನ್ನ ನೆಂಟಿ ಜ್ಯೋತಿ. ಅಲ್ಲ ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಶರ್ಟ್ ಏನಾರ ತಗೋರಿ ಸರ್ ನೀವು. ಈಗ ಇದು ಸರ್ ಅದು ಈಗ ಉತ್ತರ ಕನ್ನಡದಾಗ ಸಾಣಿಕಟ್ಟೆ ಉಪ್ಪು ಅಂತಂದೇಳಿ ರೆಡಿ ಆಕತ್ತಲ್ಲ ಸರ್. ಅದು ಯಾವ್ದು ನದಿ ಸರ್ ನಮ್ಗೆ ಪೂರ್ತಿ ಗೊತ್ತಿಲ್ಲ ಸರ್. ಅದು ಸಾಣಿಕಟ್ಟೆ ಉಪ್ಪು ಅಂತ ಸರ್, ನ್ಯಾಚುರಲ್ ಉಪ್ಪು ಸರ್ ಅದು. ಅದನ್ನ ಬಳಸ್ತೀರಿ ನೀವು? ಹೌದು ಸರ್. ಅಂದ್ರೆ ರುಚಿನ ಬೇರೆ ಆಗುತ್ತೆ, ಅದ್ರ ಟೇಸ್ಟೇ ಬೇರೆ ಸರ್. ಅದು 2 ಅಗಳು ಜಾಸ್ತಿ ಬಿದ್ರೂ ಏನು ಉಪ್ಪು ಇದೆ ಅನ್ಸಲ್ಲ, ಟೇಸ್ಟ್ ಹೆಚ್ಚಿಗೆ ಆಗತ್ತೆ ಸರ್ ಅದು. ಸಾಣಿಕಟ್ಟೆ ಉಪ್ಪು ಅಂತ ಸರ್ ಅದು. ಅದನ್ನ ಎಣ್ಣೆ ಆಗಲಿ ಇದಾಗಲಿ ಎಲ್ಲ ಚಲೋ ಚೆನ್ನಾಗಿರೋದು. ಹೌದು ಸರ್. ಯಾಕಂದ್ರೆ ಸರ್ ನಾವು ಊಟ ಮಾಡ್ತೇವೆ ಸರ್. ಅದು ಹೌದಲ್ಲ ಸರ್. ಹಂಗಾಗಿ ಒಳ್ಳೇದನ್ನು ಬಳಸ್ತೀವಿ ಸರ್. ಆರೋಗ್ಯ ಮುಖ್ಯ ಅಲ್ಲ ಸರ್. ಶಿವೆ ಓಯ್ ಈ ನಾ ಎದ್ದಾಳಕ್ ಬರಲ್ಲ, ಎದ್ರ ಅರ್ಶಿನ ಪುಡಿ ಓಟ್ ಹಾರಿ ಹೋಗತ್ತೆ. ಇಲ್ಲಿ ಜಾಳ ಪಡಿಯಾಕತ್ತ. ಬಂದ್ರಿ ಗೆಸ್ಟ್ ಬಂದ್ರಿ ಅಲ್ಲಿ ಬರಕತ್ತಾರ. ರೆಡಿ ರೆಡಿ ಇದೆ. ನೀನು ರೆಡಿ ಇದೆಯಪ್ಪ ಹಾಕಿ ಕೊಡ್ಲಿಕ್ಕೆ ಹೇಳಕ್ಕೆ. ರೆಡಿ ಟ್ರಿಕ್ಕಿ ಒಂದೇ ಸೆಕೆಂಡ್ ಇಲ್ಲಿ ಬನ್ನಿ. ಇಷ್ಟೇ ಅಡ್ಕ ಸಾಕು ಏನು ಕೂಡ. ರೆಡಿ ಇದೆ. ರೆಡಿ ಟ್ರಿಕ್ಕಿ. ಓಕೆ 1 2 3 ಸ್ಮೈಲ್. ಓಕೆ. ಕಲ್ಲುಪ್ಪು ಅರಿಶಿಣ ಪುಡಿ. ಹಾಂ ಸರ್ ಚರ್ಬಿ ಸರ್. ಜವಾರಿ ಮೆಣಸಿನ್ಕಾಯಿ. ಅದು ಒಳಗೆ ಹಿಂಗೆ ಹಣ್ಣಿಗೆ ಅಂತ ಬರ್ತೈತಿ. ಅದನ್ನ ಚರ್ಬಿ ಅದನ್ನ ಕೂಡ ಮಿಕ್ಸ್ ಮಾಡ್ಕ್ಯಾರ ನಾಗ ಮಿಕ್ಸ್ ಮಾಡಿಕೊಡು. ಹಿಡ್ಕೊಂಡು ಮಿಕ್ಸ್ ಮಾಡ್ರೆ ಕೊಡೋಣ ತೋರ್ಸಪ್ಪ ಚರ್ಬಿ. ನೆಣ ಸರ್ ಚರ್ಬಿ ಅಂದ್ರೆ ಪ್ಯಾಟ್ ಅಂತ ಅಂತೀವಿ ಸರ್. ಚರ್ಬಿ ಹಿಂದಿ ಅನ್ನ ಅದು. ಚರ್ಬಿ ಅಂದ್ರೆ ಹಿಂದಿ ಅನ್ನ. ನಮಗೆ ಹೆಂಗೆ ಗೊತ್ತಾ, ನಾವು ಸುಮ್ಮನೆ ಆಟ. ನೆಣ ಅಂತ ನಮ್ಮ ಇದನ್ನ ಅದು ಏನ್ ಚರ್ಬಿ ಇಟ್ಲಿ ಒಂದು ಅಂತಾರಲ್ಲ, ಹಿಂದಿ ರೀ. ನಾವು ನೆಣ ಅಂತವೆ ಕನ್ನಡದೊಳಗೆ. ಚರ್ಬಿ ಹಿಂದಿ ಅದ ರಿಯಲ್. ಕುರಿ ಕಾಯ್ತಾರಲ್ಲ ಕುರಿಗಾರ ಅವ್ರ ನೆಣ ಅನ್ನಲ್ಲ, ಚರ್ಬಿನ ಏನು ಬೀಗರಾಲೆ ಬಂದಂಗೆ ಕಾಣಕತ್ತಾರಲ್ಲ. ಹೌದಾ? ಇದು ಹಾಕತ್ಲೆ ಕೈ ಎಡಬೇಡ ನಾಗರ್ದೆ. ಆ ಕಡೆ ಹೋದ್ರಲ್ಲ ಸರ್, ಅವಾಗ ಕಟ್ ಮಾಡಿ ಸರ್. ರೆಡಿ ಅಂತ ರೆಡಿ. ಏನು ಚರ್ಬಿ ಮಟನ್ ಅಂತ ಕೈ ಆಡೋದಲ್ಲಪ್ಪ ನಾಗರಾಜ. ಚರ್ಬಿ ಮಟನ್ ಕೊಚ್ಚಿದ ಚರ್ಬಿ ಕೊಚ್ಚದ್ದು ಚರ್ಬಿ ಮಟನ್. ಆಯ್ತು 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 ಓಕೆ ಓಕೆ ಹಂಗ ಅಲ್ರಿ. ರೆಡಿ. ಕೊಚ್ಚದ್ದು ಚರ್ಬಿ ಮಟನ್. ಸಾರಪ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಹುರಿದು ಕೊಟ್ಟಿದ್ದು ಮಸಾಲೆ ಪುಡಿ ಆತ. ಹುರಿದು ಕೊಟ್ಟಿದ್ದು ಮಸಾಲೆ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ. ಅಪ್ಪಿ ನಾನು ನೋಡು ಅಂದೆ
ಸರಿ ದಿನ ಲೆಕ್ಕಕ್ಕೆ ಬರ್ತಾನೆ ಹಿಂಗಂದು ಹಿಂಗೆ ತಗೊಂಬ ನಾನು ಈ ಹೆಂಗಲ್ಲೇ ಬರ್ತಾನೆ ಹಿಂಗೆ ಆಮೇಲೆ ಹಿಂಗೆ ಗುಡ್ಸ ಹಾಂ ಓಕೆ ಹಾಂ ಹೆಚ್ಚೆದ್ದು ಪುದೀನ ಕೊತ್ತಂಬರಿ ಸೊಪ್ಪು ಅದು ಪಾಲ ಎಲ್ಲಿಂಗ್ ಮುಜಿಗೆ ಹೇಳ್ತಾನೆ ಅದಕ್ಕೆ ಅದಕ್ಕೆ ಹಿಂಗೆ ಮುಂದಕ್ಕೆ ಹೋದೆ ನಾನು ಹೊಸ ಆಗ್ತದೆ ಉಣ್ಣೀರು ಹಾಂ ಇದು ಒಂದು ಬಕೆಟ್ ಹಾಕ ಸರ್ ಈಗ ಹಾಕಿದೆ ಮತ್ತು ಬಿಟ್ಟು ಓಲ್ ಮಾಡಿದ್ರೆ ನೋಡಿ ಹಾಂ ಹಾಂ ನೀರು ಮಾವ ಹನಿ ಉದ್ರಾಕ ಹಸ್ತ ಮತ್ತಿದೆ ಒಲೆ ಹಚ್ಚೈತಲ್ಲ ದಗ ಎಷ್ಟು ಮಳೆ ಹೊಡೆದ್ರು ಇದು ಹೋಗಲ್ಲ ಮಳೆ ಬರ್ಲಿ ಇವತ್ತು ಅದು ಏಟೈತಿ ಲಕ್ ಮುರ್ಸ್ಕೊಂಬಿಡ್ಲಿ ನಾವು ಬಿಡೋದು ಬೇಡ ಅದು ಬಿಡೋದು ಬೇಡ ಅಲ್ಲ ಹಿರೇ ಪೀಸೆ ಇನ್ನು ಚಿಕ್ಕ ಪೀಸೆ ಒಂದ್ ಐತಿ ಒಂದ್ ಅದು ಈ ಪೀಚ್ ಇಟ್ಟದ ಕಟ್ ಇನ್ನೂ ಎಷ್ಟೊತ್ತು ಬೇಕ್ರಿ ಆತ್ರಿ ಅದು ಕುದಿ ಹಾಕ್ತೀವಿ ಸರ್ ಅಕ್ಕಿ ತೊಳೆದು ಹಾಕಿ ಬಿಡನ್ರಿ ಹಾಕಿ ದಮ್ ಕಟ್ಬಿಟ್ರೆ ಬಗಿರಿ ಒಂದು 20 ನಿಮಿಷ ಬಿಡ್ತಾವ್ರೆ 20 ನಿಮಿಷ ಒಗಟ್ಟು ತಗೊಂತವ್ರೆ ಒಗಟ್ಟು ಮೇಗಿತ್ಲೆ ಬಾಯಿ ತೆಗೆದ್ಬಿಟ್ರೆ ರೆಡಿ ರೀ ಅರ್ಬಿ ಮಟನ್ ಬಿರಿಯಾನಿ ರೆಡಿ ಬಾಡಿಯಲ್ಲಿ ಶಾಂಪು ಹೊತ್ತ ಹಾಕದ ಜೊತೆಗೆ ಅಂತಂದಲ್ಲ ನಿಮ್ಮೆಣ್ಣೆ ತಂದವೆ ನಿಮ್ಮೆ ಹೆಣ್ಕೊಂಡ್ ಬರ್ತಾ ಹಾಕ ದೇವರು ಒಂದೊಂದ್ಸಲ ಹೊಡೆದು ಕೊಡ್ತಾನಂತ ಸುಖನ ಅದೇನೇ ಕರೆ ಇವಾಗ ಕರೆ ಅಂದ್ರೆ ಹಂಗ ಮಾಡ್ಯಾನ ಯಾಕಂದ್ರೆ ಏನ್ ಪುಣ್ಯ ಮಾಡಿರ ಮರ ಕಷ್ಟ ಬೇಕಾದಷ್ಟು ಇರ್ಲಿ ಆ ಊಟ ಮಾಡಿ ಜನಕ್ಕೆ ಹೇಳ್ತಿರಲ್ಲ ಆಹಾ ಅದ್ರ ಖುಷಿನ ಬೇರೆ ಅಲ್ವಾ ನಾವ ಊಟ ಮಾಡ್ದಂಗೆ ಆಗತ್ತಾ ಅಷ್ಟು ಚಂದ ಹೇಳ್ತೀರಿ ಅದನ್ನ ನೀವು ಹಂಗ ಅನಿಸುತ್ತೆ ಅಂತಾರೆ ನೋಡೋರಿಗೆ ಹೇಳ್ತಾರೆ ನಮಗೆ ಕೂಡದವ್ರ ಅಭಿಮಾನಿಗಳೇ ಹಾ ಅದನ್ನ ನೋಡಿದ್ರೆ ಉಣ್ಣಂಗ ಊಟ ಮಾಡಿದ್ವಿ ಅನ್ನಿಸ್ತತಿ ಹಂಗ ಈಗ ಹಂಗ ರಚ್ಚಿಗೆ ಹೋಗಿ ಮಟನ್ ತಗೊಂಬಂದ್ ಮಾಡ್ಕೊಂಡ ಉಣ್ತಾರಂತ ನಮಗೆ ಬಹಳ ಜನ ಹೇಳ್ತಾರೆ ಸರ್ ಕೆಲವೊಬ್ರು ನಾವ್ ಅವ್ರು ಊಟ ಮಾಡೋ ಹೊತ್ನಾಗ ನಮ್ಮ ವಿಡಿಯೋ ಹಚ್ಕೊಂಡ್ ಕೂತ್ಕೊಂಡ್ ಊಟ ಮಾಡ್ತಾರಂತ್ರಿ ಇನ್ನ ಬಾರಿ ಆತಲ್ಲ ಹಶು ಆಗ್ಲಿಲ್ದಾರಿಗೆ ಹಶು ಹೋಗತ್ ಬಿಡು ಮರ ಅಂತಾರೆ ಹಸು ಆಗ್ಲಿಲ್ದವ್ರಿಗೆ ಹಸಿ ಆಗತ್ತ ಹಾ ನೋಡಿದ್ರೆ ತಿನ್ಬೇಕು ಅನಸ್ತತಿ ಏನ್ ಉಣ್ಬೇಕು ಅನಸ್ತತಿ ಅಂತ ಹೇಳ್ತಾರೆ ನಮಗೆ ಸರ್ ಅಲ್ವಾ ಬಾರಿ ಆತಪ್ಪ ಇದು ಹಾ ಬಾಯಾಗ ಜುಳು ಜುಳು ನೀರು ಬರ್ತಾವ ನಿಮ್ಮ ವಿಡಿಯೋ ನೋಡಕ್ ಹಚ್ಚಿದ್ರ ಅಂತಾರ್ರಿ ಹಾ ಹಂಗ್ ತಿಂತೀರಿ ನೀವು ಅಂತಾರೆ ಚಪರ್ ಚಪರ್ ಸುಡ್ತೀರಿ ಬಾಯಿ ಅಂತಾರ ಹಾ ಹಾ ತಿನ್ನೋದ್ರೆ ಭಾರಿ ಫೇಮಸ್ ರೀ ಇವರು ಯಾರು ಅನುಭವಿಸ್ ತಿನ್ಬೇಕ ಇವ್ರ ರೀ ಭಾರಿ ಹೌದಾ ಹೌದ್ರಿ ಮನ್ಯಾಗನ ಹಿಂಗ ಅದಕ್ಕಾಗಿ ಸಪ್ರೇಟ್ ಫ್ಯಾನ್ಸ್ ಅದಾರ ರೀ ತಿನ್ನೋದ್ ಸಲುವಾಗಿ ನಾವು ಊಟ ಮಾಡ್ಬೇಕಾರ ಸರ ಅನುಭವಿಸ್ ತಿಂದ್ರ ಚಂದ ರೀ ಅದಕ್ಕೆ ಅದು ಹೆಂಗ್ರಿ ನಾವು ಒಂದ್ ಕಡೆ ಮೊಬೈಲ್ ಹಿಂಗ ನಡೀತಾ ಇರುತ್ತೆ ಇಲ್ಲ ಟಿವಿ ನಡೀತಾ ಇರುತ್ತ ಹಿಂಗ ಊಟ ಮಾಡ್ತಾರಲ್ಲ ನಾವು ಹಂಗ ಚಟ ಆಗ್ಬಿಟ್ಟೈತಿ ಈಗ ಹೆಂಗದ ನೀವು ಅನುಭವಿಸಿ ಊಟ ಮಾಡೋದಂದ್ರೆ ಈ ವಾತಾವರಣಕ್ಕೆ ಸರ ಈ ವಾತಾವರಣಕ್ಕೆ ಹಂಗ ಹೊಂದ್ಕೆ ಬಿಡ್ತಾವ್ರಿ ನಾವ್ ಇಲ್ಲಿ ಮೊಬೈಲ್ ಅಂದ್ರೆ ಇರಲ್ರಿ ಎಲ್ಲ ಚೀಲ್ದ ಒಗದ್ ಬಂದಿರ್ತವೆ ಇಲ್ಲಿ ನಮ್ ಕಣ್ಣಿದ್ರಿಗೆ ಅಂದಿರುತ್ತೆ ಅದ್ರ ಬಗ್ಗೆ ಬಿಟ್ರೆ ಬೇರೆ ಯಾವ್ದ್ರ ಕಡೆ ಲಕ್ಷ್ಯ ಇರಲ್ಲ ಅಲ್ರಿ ಅದ್ರ ಬಗ್ಗೆನೇ ಮಾತಾಡ್ಬೇಕಾಕತ್ರಿ ಅದನ್ನ ಅನುಭವಿಸ್ಕೊಂಡು ಊಟ ಮಾಡಕತ್ರಿ ಮನ್ಯಾಗನ ಹಂಗ ನೀವು ಹಾ ಅಂದ್ರೆ ಚಂದಾಗ ಊಟ ಮಾಡ್ಬೇಕು ಅನುಭವಿಸಿ ಊಟ ಮಾಡ್ಬೇಕು ಅಂತ ಹಾ ಆಮೇಲೆ ಅಡಿಗೆ ಮಾಡಿದವ್ರಿಗೆ ಒಂಥರ ಖುಷಿ ಆಗುತ್ತೆ ಚಂದ ಊಟ ಮಾಡಿದ್ರ ನಾವ್ ಎತ್ಲಾಗಿರೋ ನೋಡ್ಕೊಂಡು ಅವ್ರು ಕೇಳ್ತಿರ್ತಾರೆ ಹೆಂಗಾಗಿತ್ರಿ ಹಾ
ಅಲ್ರಿ ಈಗ ಲಕ್ಷ ಇರ್ತೈತ್ರಿ ಏನಾಗೈತೆ ಚಲೋ ಆಗೈತಗ ಉಪ್ಪು ಎಲ್ಲ ಐತೈತಗ ಸುಮ್ಮ ಇಲ್ಲಿ ಇರ್ತೈತ್ರಿ ಲಕ್ಷ ಇದ್ರದ್ದು ಏನಲ್ಲ ಇಲ್ಲಿ ಏನೈತೆ ಅನ್ನೋದ ಗೊತ್ತಾಗಲ್ಲ ಇಲ್ಲಿ ಇರ್ತೈತಿ ತೋಟ ಸುಮ್ ತಿನ್ನೋದಾಟ ಪಾಪ ಬಡ್ಕೊಂಡು ಹಂಗಲ್ಲ ಸರ್ ಆಮೇಲೆ ಊಟ ಆಗಿರ್ತೈತ್ರಿ ಒಂದ್ ಸ್ವಲ್ಪ ಉಪ್ಪು ಕಮ್ಮಿ ಆಗೈತೆ ನೋಡಂತ ಆಗಲ್ಲ ಕೇಳ್ದೆ ಮತ್ತೆ ಚೆನ್ನಾಗೈತೆ ಅಂತ ಹೇಳ್ದೆ ಅಂತಾರ ಅವ್ರು ನಮಗೆ ಲಕ್ಷ ಇರಲ್ಲ ಕಡೆಗೆ ಇರ್ತೈತ್ರಿ ಲಕ್ಷ. ನಿಮ್ಮ ಮನೆ ಹೆಂಗಪ್ಪ? ನಮ್ಮ ಮನೆಗೆ ಏನಲ್ರಿ ಹಾ. ಫೋನ್ ಏನತ್ತಲ್ರಿ ಊಟದ ಟೈಮ್ನಾಗ ಚಲ ಅಲ್ಲ ಈಗ ಆತ ಹೊಸದಾಗಿ ಬಂದಾಗ ಹೆಂಗ ಅಂತ ಎಲ್ರಿ ಚೆನ್ನಾಗೈತ್ರಿ ಏನ್ ಚೆನ್ನಾಗಿ ಚಲೋ ಮಾಡ್ತಾರ ಅಡ್ಗೆ ಚೆನ್ನಾಗ್ ಮಾಡ್ತಾರೆ. ಈಗ ಕಲ್ತಾ ಬಂದಿದ್ರನ ಅವ್ರ ಕಲ್ತಾ ಬಂದ್ರಿ ಎಲ್ಲ ಅಡ್ಗೆ ಏನ್ ನೀವು ಬಂದ ಕಲಿಸಿದ್ರೆ ಎಲ್ರಿ ಅವ್ರು ಕಲ್ತಾ ಬಂದ್ರಿ ಕಲ್ತಾ ಬಂದಿದ್ರ ಎಲ್ಲದ್ರಾಗೂ ಪುಣ್ಯ ಮಾಡಿ ಬಿಡ ಮರ ಪುಣ್ಯವಾನ್ರಿ ಅವ ಪುಣ್ಯವಂತ. ಹಾ ಇನ್ನ ನಿಮ್ಮ ಮನೆಯವ್ರ ನೆನ್ಸೋಕೆ ಅಡಿಗೆ ಮಾಡೋರ್ ನೆನ್ಸ್ಕೊಳ್ಳೋಣ ಆ ಕಾರ್ಯಕ್ರಮ ಇದು. ನಾವು ಯಾವಾಗಲೂ ದಿವಸ ಅಡಿಗೆ ಮಾಡಿ 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 ಹೋಗ್ತಿರ್ತೀವಿ. ಅವ್ರಿಗೊಂದು ಥ್ಯಾಂಕ್ಸು ಹೇಳಂಗಿಲ್ಲ ಏನೇ ಅಂದ್ರೆ ಏನು ಮಾಡ್ತಾರೆ ಬಿಡೋ ಏನೋ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ನಿಮ್ಮ ಮನೆಯವ್ರ ಬಗ್ಗೆ ಹೇಳಂಗಿದ್ರೆ ಏನು ಹೇಳ್ತೀರಿ ಶಿವರ್? ಏನಿಲ್ಲ ಸರ ಮಾಡ್ತಾರೆ ಅಡುಗೆ ಅವರು ಮಲ್ನಾಡು ಸೀಮೆಯವ್ರು ಸರ ವಿಧ ವಿಧವಾದ ವೆಜ್ ಅಡಿಗೂ ಚೆನ್ನಾಗಿ ಮಾಡ್ತಾರೆ ಸರ್. ನಾನ್ ವೆಜ್ಗಿಂತ ವೆಜ್ ಚೆನ್ನಾಗಿ ಹಿಂಡಿ ರೊಟ್ಟಿ ಪಲ್ಯ ಹಲವಾರು ರೀತಿ ಪಲ್ಯ ಈ ಥರ ಕೆಂಪಿಂಡಿ ಇಂಥವೆಲ್ಲ ಭಾರಿ ಚೆನ್ನಾಗಿ ಮಾಡ್ತಾರೆ. ಉಪ್ಪಿನಕಾಯಿ ಭಾರಿ ಹಾಕ್ತಾರೆ. ಉಪ್ಪಿನಕಾಯಿ ಎಲ್ಲ ಭಾರಿ ಫೇಮಸ್ ರೀ ಆ ಕಡೆಗೆ ಬೀಗ್ರೂರ್ ಕಡೆಗೆ ಚೆನ್ನಾಗಿ ಮಾಡ್ತಾರೆ ಉಪ್ಪಿನಕಾಯಿ. ಆಮೇಲೆ ನೀವು ಉತ್ತರ ಕರ್ನಾಟಕದ ಅಡಿಗೆ ನಮ್ಮ ಕಡೆದ್ದು ನಾನ್ ವೆಜ್ ಚಲೋ ಮಾಡ್ತೀರಿ? ಹೌದು ಸರ್ ಎಲ್ಲ ಮಾಡ್ತೀರಿ? ಮಾಡ್ತೀವಿ ಸರ್. ಹಾಂ ಹಂಗಾರೆ ನಿಮ್ಮ ಮನೆಗೆ ವಿಧ ವಿಧವಾದ ಒಂದು ದಿವಸ ಅವ್ರದ್ದು ಮೆನು ಇರುತ್ತೆ, ಒಂದು ದಿವಸ ನಿಮ್ದು ಇರುತ್ತೆ ಹಿಂಗ ಹೆಂಗನೇ ಇಲ್ರಿ ನಾನ್ ವೆಜ್ ಇದ್ರೆ ನಮ್ದಾರ ಇರುತ್ತೆ ಎಲ್ಲ ಮೆನು ಪೂರ್ತಿ. ಅವತ್ತು ಇವ್ರ ಕೈ ಇರೋದೆಲ್ಲ ಅವತ್ತು ಅವ್ರೇನು ರೊಟ್ಟಿ ಸುಟ್ಟು ಒಳ್ಳೆ ಪುಟ್ಟಿ ಇಟ್ಬಿಟ್ರೆ ಇವ್ರು ಒಳ್ಳೆ ಸಾರು ಮಾಡ್ಕೊಂಡ್ ನಾವು ಮಾಡ್ಕೊಂಡ್ಬಿಡ್ತಾರ. ಮಕ್ಕಳ ಮರಿ ಕೂತ ಊಟ ಮಾಡ್ಬಿಡ್ತಾರ. ನಮಗೆ ಫೋನ್ ಮಾಡ್ತಾರೆ ಯಾರಂದ್ರೆ ಇವತ್ತು ನನ್ ಕೈ ರುಚಿ ಅನ್ನತ್ತೆ ನಾವು ಸೀದಾ ಹೋಗ್ಬಿಡ್ತಾವ್ರಿ. ಭವನ್ಗೆ ಅಲ್ಲೇ ಹಾಕೋರ್ ಹತ್ರ ಫೋನ್ ಹಚ್ಬಿಡ್ತಾರ ಹಂಗ ಭವನ್ಗೆ ಹೋಗೇ ಬಿಡ್ತಾವೆ. ಈಗ ನಿಮ್ಗೊಂದು ದಿವಸ ನೀವು ಮಂದಿನ ಕೇಳ್ತೀರಿ, ನಾನು ಇವತ್ತು ನಿಮ್ಮನ್ನ ಕೇಳ್ತೀನಿ. ಅಲ್ಲಿಂದ ಶುರು ಆಗ್ಬೇಕೀಗ. ನೀವು ಒಡಪಿಟ್ಟು ನಿಮ್ಮ ಮನೆಯವ್ರ ಹೆಸರು ಹೇಳ್ಬೇಕು. ಈಗ ನಮ್ಗೆ ಒಡಪಿಟ್ಟು ಒಡಪಟ್ಟೆ ನಮ್ಮ ಮಂಜಪ್ಪ ಕೇಳ್ತಾನ್ರಿ. ನಮಗೆ ಮಂಜಪ್ಪರಿ ಎಲ್ಲ ಹೇಳ್ತಾರಂತ ಗೊತ್ತ. ಆಮೇಲೆ ಬರ್ತೀನಿ ಅವ್ರಿಗೆ. ಒಡಪಿಟ್ಟು ಹೇಳ ಒಡಪಿಟ್ಟು ಹೇಳ್ರಿ. ಹಳೆ ಮನುಷ್ಯ ನೀನೇ ಹೇಳ್ಬೇಕು. ನೀನ್ ಹೇಳಿದ್ರ ಮುಂದಿನ ಸಲ ಬಂದಾಗ ನಾವ್ ಹೇಳಕ್ ಟ್ರೈ ಮಾಡ್ತೀವಿ. ಒಡಪಿಟ್ಟು ಹೇಳ್ರಿ ಚಂದಾಗ ಹೇಳ್ತಾರೆ ಒಡಪಿಟ್ಟು. ಆಗ ಹೆಂಡತಿಗೆ ಕಕ್ಕಲತ್ತ ಬಂದ್ಬಿಡ್ಬೇಕು. ಏನಪ್ಪ ನಮ್ಮ ಅವ್ರ ಕೇಳಿ ದುಂಡಿನ ಹೋಗ್ಬೇಕು ಅವ್ರು ಹಂಗೆ ಹೇಳ್ತಾರೆ. ಹೇಳ್ರಿಪ್ಪ ನಿಮ್ದು ಕಲ್ತು ಅವ್ರು ಹೇಳಿ ಮನ್ಯಾಗ. ಏನ್ ಹೇಳ್ಬೇಕ್ರಿ ನೆನಪ ಅಲ್ದಂಗೆ ಆಗ್ಬಿಟ್ಟವ. ನೆನಪು ಮಾಡ್ಕೊಡ್ರಲ್ಲ. ಇಲ್ಲ ಹಾಡು ಹೇಳ್ಬೋದು, ಇಲ್ಲ ಒಗಟ್ಟು ಹೇಳ್ಬೋದು, ನಿಮ್ಗೆ ಅನ್ಸಿದ್ದನ್ನ ಹೇಳ್ರಿ. ಬಿರಟ್ ಹೇಳ್ತಾರ ಹೇಳ್ರಿಪ್ಪ. ಹೆಣ್ಮಕ್ಳು ಅವ್ರು ಕೇಳ್ರಿ ಹೇಳ್ತಾರ, ಸಾಕಷ್ಟು ಹೇಳ್ತಾರ್ರಿ. ನಾವೆಲ್ಲಿ ನಮ್ಮನ್ನ ಯಾರು ಒಡಪ್ ಕಟ್ಟಿ ಹೇಳಂತ ಹೇಳ್ಬೇಕು. ಹೆಚ್ಚು ಕಮ್ಮಿ ಹೆಣ್ಮಕ್ಳು ಹೇಳ್ತಾರೆ. ಈಗ ನಾವು ಒಂದಿವ್ಸ ಹೇಳ್ಬೇಕಂದ್ರೆ ಕಷ್ಟ ಐತಿ. ಹೆಣ್ಮಕ್ಳು ಬಾಳ ಅದಾವ. ಕಡ್ಕಲ್ ರೊಟ್ಟಿ ಕಟ್ಕೊಂಡ್ ಹೋಗಂದ್ ಸಟ್ಕೊಂಡ್ ಹೋಗ್ಕಾನ ತಿಪ್ ಶೆಟ್ರ ಅಂದ್ಬಿಡ್ತಾರ. ನಾವ್ ಹಿಂಗ ಹೇಳ್ಬೇಕತ್ರಿ. ತೆಳ್ಳಗದಾಳ ಬೆಳ್ಳಗದಾಳ ತೆಳ್ಳ ರೊಟ್ಟಿ ಸುಡು ಅಂದ್ರ ಸೆಟ್ಕೊಂಡ್ ಹೋಗಲ್ಲ ಜ್ಯೋತಿ. ತೆಳ್ಳಗ ರೊಟ್ಟಿ ಸುಡು ಅಂದ್ರ ಸೆಟ್ಕೊಂಡ್ ಹೋಗಲ್ಲ ನನ್ನ ಹೆಂಡತಿ ಜ್ಯೋತಿ. ಅಲ್ಲ ಇದನ್ನ ಹೇಳಿದ್ರೆ ಇಲ್ರಿ ನಾನು ಮನ್ಯಾಗ ಉಳಿಯಂಗಿಲ್ಲ ಇದನ್ನ ಹೇಳಿದ್ರ. ಹಿಂಗ ಹೆಚ್ಚಿನ ಪ್ರಮಾಣದಾಗ ಹೆಣ್ಮಕ್ಳ ಗಂಡ್ಮಕ್ಳ ಮೇಲೆ ಈ ಹೆಣ್ಮಕ್ಳ ಮ್ಯಾಗ ಹೇಳೋದು ಬಹಳ ಕಮ್ಮಿ ಇರೋದು. ಅವ್ರ 3% ಅಂತ ಇದು 4 ಅಣಿ ಬ್ಯಾಗ್ ಇರ್ತೈತೆ. ಅವ್ರು ನೋವಸ ಎಲ್ರ ಒಂದ್ ಹುಡ್ಕೆ ಮರತ್ಲೆ ಒತ್ತ ಮಡಗಿರ್ತದೆ. ಒಡಪ ಈಗ ಹೇಳ್ತಿರಲ್ಲ ಕೊನೆಗೆ ಒಗಟ್ಟು, ನೀವು ಅದನ್ನ ಎಲ್ಲಿ ಅದನ್ನ ಹೇಳಿಕಿದ್ ಕೇಳಿರ್ತೀರಾ ಏನ್ ಮಾಡ್ತೀರಾ? ಏನು ಕೆಲವೊಂದು ನಾವು ರೆಡಿ ಮಾಡ್ತಾವ ಸರ, ಕೆಲವೊಂದು ಹೇಳಿರ್ತಾರಲ್ಲ ಸರ ಅವು ಇರ್ತಾವ. ಇದ್ರಾಗ ಭಾಗ ಐತಿ ಒಗಟಿಗೆ ಅಂದ್ರೆ ಮತ್ತೆ ಹೆಂಗೈತದ ಅದು ಒಂದ್ 3 ಸಣ್ಣರ್ದು ಒಂದ್ ಭಾಗ ರೀ. ಇವ್ರ ಯಜಮಾನದ ಒಂದ್ ಭಾಗ. ಇವ್ರ ಮೇಲೆ ಸವಾಲ್ ಹಾಕ್ತಾರ, ಅವ್ರ 3 ಸವಾಲ್ ಹಾಕ್ತಾರ. ಹೌದಾ? ಅವ್ರು 3 ಹೇಳಿದ್ ಒಬ್ರು ಹುಡ್ಕೊಂಬರ್ಬೇಕು, ಅವ್ರು ಒಬ್ರು ಹೇಳಿದ್ 3 ಹುಡ್ಬೇಕು. ಅಲ್ಲ ಕರೆ ಅಂದ್ರೆ ಗೊತ್ತಿರೋದಿಲ್ಲ. ಅವು ಕೆಲವೊಂದು ನೀವು ಹೇಳೋ ಮಟ್ಟ ಇಲ್ಲಿ ಗೊತ್ತಾಗಲ್ಲ ಅವ್ರಿಗೆ. ಇಲ್ಲ ಈಗ ಏನೋ ಈಗ ಅವ್ರು ಹೇಳ್ಬೇಕ್ರಿ, ಇವ್ರಿಗೆ ಗೊತ್ತ ಏನ್ ಹೇಳ್ತಾರ ನೋಡಿ.
ಈಗ ಮುಂದಕ್ಕೆ ಈಗ ಇದನ್ನ ಹೇಳ್ತಿರಲ್ಲ ಯಾರಿಗೂ ಗೊತ್ತಿಲ್ಲ ಅದ ಈಗಲೇ ಹೊಡಿತೀರಿ ಅದನ್ನ ಅವ್ರ ಜವಾಬ್ದಾರಿ ಇವತ್ತು ಅವ್ರು ಹೇಳ್ಬೇಕ್ರಿ. ನೀವ್ ಹೇಳ್ತೀರಿ ರೆಡಿ ರೆಡಿ ಮಾಡ್ಕೊಂಡ್ ಬಂದಿರ ನೀವು ಇವನು ಮಗ ರೀ, ಹಾ. ಇವ್ರಿಬ್ರು ಹಳೇಂದ್ರ, ಹಾ. ಇವ್ರು ಹಳೇಂದ್ರ, ಹಾ. ಇವ್ರು ಹಳೆ, ಹಾ. ಇವನ್ ಮಗ. ಆದ್ರೆ ನನ್ ಬಿಟ್ಟು ಬೀಗರ್ ಜೊತೆಗೆ ಒಗಟ್ನಾಗ ನಾನು ಹೊರಗೆ ಹೋಗದ ಅವ್ರ ಜೊತೆಗೆ ಇರ್ಲಿ ಇರ್ಲಿ ನಾವು ಉಕ್ಕದಲ್ರಿ ಬೀರ್ ಕಡೆಗೆ ಹುಡ್ರು ಸಣ್ಣ ಅದಾವ್ರಿ ಅದಕ್ಕೆ ಹೋಗ್ಯಾವ ಆ ಕಡೆ. ಈಗ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವ್ ಎಲ್ಲಾರು ಸೇರಿ ಜಿಗವ್ವ ಕಾಕ ದೊಡ್ಡಪ್ಪ ಅಂತೇಳಿ ಊರು ತುಂಬಾ ಮಂದಿಗೆ ಅಂತೀವ್ರಿ. ಅವ್ರೇನ್ ನಮ್ಗೆ ರಕ್ತ ಸಂಬಂಧ ಆಗ್ಬೇಕಂತೇನಿಲ್ಲ. ಹಂಗದಿರ ನೀವು ಎಲ್ಲಾರು ಮನ್ಯಾಗ ಒಂದ ಮನ್ಯಾಗ ಒಂದ ಕುಟುಂಬ ಇದ್ದಂಗ ಅದಾವ್ರಿ ನಾವು ಒಂದ ಕುಟುಂಬ. ನೀವೇದು ಸರ್ ಹಂಗೆ ಡಿವೈಡ್ ಅದಾವ್ರಿ. ಆದ್ರೆ ಕಾಕ ಮಗ ನಾವು ಇಬ್ಬರು ನಮ್ಮ ಮೂವರು ಅಣ್ಣ ತಮ್ಮರು ಆಗ್ರಿ. ನೀವು ನಮ್ಮ ಕ್ಲಾಸ್ಮೇಟ್ ರೀ. ನಮ್ಮ ಇಬ್ಬರು ಸಣ್ಣರು ಸುಟ್ಟು 1ನೇ ಕ್ಲಾಸ್ 1ನೇ ಕ್ಲಾಸ್ ಶಾಲೆ ಸ್ಟಾರ್ಟ್ ಮಾಡೇವಿ. 1ನೇ ಕ್ಲಾಸ್ ಶಾಲೆ ಬಿಟ್ಟು 4ನೇ ಕ್ಲಾಸ್ ಅವನು ಬಿಟ್ರೆ ನಾನು ಬಿಟ್ಟೆ. ಜೊತೆಗೆ ಅದಾವ್ರಿ ನಾವು ಇಬ್ಬರು. ಭಾರಿ ವಿಷಯ ಐತೆ. ಮತ್ತೆ ಹಂಗಾರೆ ನಿಮ್ಮ ಇಬ್ಬರು ಹೆಂಗಿದ್ರಿ ನೀವು ಶಾಲೆಗೆ? ಏನ್ ಕತಿ ಏನ್ ನೀವು ಕಲ್ತ್ ಬಂದ್ರೆ ಏನ್ ಮಾಸ್ತರಿ ಕಲಿಸಿ ಬಂದ್ರಿ ಅಂತ? ಕಲಿಸಿ ಬಂದಾರ ನೋಡಿರೋ ಪ್ರಕಾರ. ಅಲ್ಲೇ ಇರೋನಲ್ಲ, ನಾನ್ ನೋಡಿರೋ ಪ್ರಕಾರ ಕಲಿಸಿ ಬಂದಾರ. ಕಲಿಸಿ ಬಂದಾರ ನೋಡಿದ್ರೆ ಹಂಗ ಅನ್ಸುತ್ತಾರೆ. ಅದಕ್ಕೆ ಹಂಗ್ರಿ. ಈಗ ಅವನ ನೀವು ಯಾರು ಮಾನಿಟರಿ ಮಾಡಿರ್ತಾರ ನೋಡ್ರಿ, ಮುಖ್ಯಮಂತ್ರಿ ಅಂತಿದ್ರು ನಾವು. ಹೌದು, ಮುಖ್ಯಮಂತ್ರಿ ಮಾಡಿರ್ತಾರಲ್ಲ, ಚಾವಿ ಅವ್ರ ಕೈಯಾಗಿರ್ತಾವ. ಚಾವಿ ಅವ್ರ ಕೈಯಾಗಿರ್ತಾವ. ಶಾಲೆ ಕದ ಹಾಕ್ಯಂಡ್ ಹೋಗಂಬಂದ ಇವ್ರ ಪಾಟಿ ಚೀಲ ಎಲ್ಲ ಶಾಲೆಗೆ ಆಡೋದು, ಎಲ್ಲ ಅಡ್ಡಾಡಿ ಬರೋದು. ಸಾಲ ಬರೋ ಮೂಮೆಂಟ್ಗೆ ಬರೋದು ಅಲ್ಲಿಗೆ. ಅವ್ನ ಮಾನಿಟ್ರಿ ನಡ್ಕೊಂಡು ಯಾಕೆ ಮಾಡೋದು, ನಾಳೆ ಬಾ ನೀನು ಮಸ್ತರಿಗೆ ಆಗ್ತಾನೆ ತವ. ಇವ್ರು ಅವ್ನು ಹಿಡ್ಕೊಂಡ್ ಪಾಡಕ್ ಬಡ್ದು ಬೀಗ ಹಸ್ಕೊಂಡೆ ಅದು ಬೀಗ ತಕ್ಕಂಡ್ ಪಚಲ್ ತಕೊಂಡ್ ಬಂದಿವ್ರು. ಶಾಲಿಗೆ ಹೇಳ್ಬೇಕಂದ್ರ ಹೇಳ್ಬೇಕು ಕೇಳ್ಬೇಕು ಸಮಯವಲ್ಲ. ಕೇಳ್ಬೇಕು ಸಮಯವಲ್ಲ. ಆದ್ರ ಅವು ಏನಾರ ಮಾಡ್ರಿ ಅದ ನೆನಪು ಬರೋದ ಮಳೆ ಒಂದು ಜೋರ್ ಆತ್ರಿ. ಮಳೆ ಒಂದ್ ಜೋರ ಆತ ನೋಡ್ರಿ. ಮಳೆ ಒಂದ್ ಜೋರ ಆಗತೈತಿ ನಡ್ರಿ. ಮತ್ ಮುಂದಿಂದ ಆತನ್ರಿ ಹಂಗಾರ ಕುದಿ ಹಿಡ್ಕೊಂಡ್ರಿ ಸರ್. ಬರ್ರಿ 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 ಬರ್ರಿ. ನಾ ಇಲ್ಲೇ ಐತಿ ಬಿಡ್ಲಿ ನಮ್ ಜೊತೆಗೆ ಅದೊಂದು ವಿಚಾರಗಳು ಬೇರೆ ಥರ. ನೀರು ಅವನಿಗೆ ಒಂದು ಬದುಕ. ಈ ಒಂದು ಬಂತಾನೆ. ಅಣ್ಣ ಬಂದ ರೆಡಿ. ಬರ್ತಾ ಇದೆ ಪಾಠ ಹಾಕ್ಬೇಕು. ಭಯಾನಕ ಐತಿ ಮನ್ಸಪ್ಪವ. ಎಲ್ಲ ಹೈ ಕ್ಲಾಸ್ ಐತಿ. ಒಂದ್ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಪಾಕಿ ಅಂದ್ಬಿಟ್ರ ಸಂಪ ಬೆಂಕಿ ಕಟ್ಟೆದ ಇವತ್ತ.
ಪ್ರಕಾಶ ಮುಂದೆ ಅದನ್ನ ಹೊಲಕ್ಕೆ ಬಂದು ನಮ್ದು ಐತಿ ಒಳ್ಳೆಲ್ಲ ಅಂತ ಕೊಳಪನ್ ತೆಗಿ ಬಿರ್ಜ್ ಹಿಡ್ಕಂತೀರಿ ಮುಚ್ಚಲೆ ಏನಂದ್ರೆ ಹೇ ಮುಚ್ಚರೆ ರೆಡಿ ಕೆಲಸ ನೀವು ಮಾಡಿ ಮಳಿ ಭಾಳ ಕಾಡ್ತಲ್ಲ ಹಂಗಾಗಿಲ್ಲ ಅಂತ ವಸ್ತು ಒಂದ್ರಾಗ ಮತ್ತೆ ಇದು ಕಾಡೋದು ಹುಷಾರಲ್ಲಿ ಬೇಸಿ ಚಲ್ ತಗೊಂಡು ಏನಪ್ಪ ಎಲ್ಲಿ ಹೋಗಿದ್ರಿ ತಪ್ಪಚ್ಚಿಗಳಿಗೆ ಸ್ವಲ್ಪ ಏನು ಕಡಿ ಜೀರಾ ರೈಸ್ ನೀ ಹೆಡ್ ಕುಕ್ಕಿಂಗ್ ಉಪ್ಪು ಕಮ್ಮಿ ಆಗಲಿ ಅವಾಗ ಒಂದು ಸೆಕೆಂಡ್ ಸ್ಲೋ ಮೋಷನ್ನಾಗ ಹಂಗೆ ಬೀರ ಹಂಗೆ ಬಾರಕ್ಕೆ ರೆಡಿ ಇರ್ತೀನಪ್ಪ ಏನ್ ಬೇಕು ಏನ್ ಬೇಕು ಬರೋಣ ಏನಲ್ಲಣ್ಣ ತೆಗಿಯರಲ್ಲ ಹಾ ತುದಿ ಪಕ್ಕಡ ಬಡ ಬಡ ತೆಗಿಯರಲ್ಲ ಹೇಳಿದಲ್ಲಿ ಈಗ ಅದ ಕರೆಕ್ಟ್ ನೀವು ಆನ್ ಇಟ್ಟಿರೇನ್ರಿ ಏ ತುದಿ ಪಕ್ಕಡ ಬಡ ಬಡ ಅನ್ನಲ್ಲ ಹಾಕಿದ್ರೆ ತೆಗಿಯಕ್ಕಾಗಲ್ಲ ರೆಡಿ ಸ್ಟಡಿ ಆಗೈತಿ ಮದ್ರಂಗೆಲ್ಲ ಮದ್ರಂಗ್ ಹುಕ್ಕತಿ ಹಚ್ಚ ಹೋಗೋದಲ್ಲ ಅಚ್ಚ ಶಿವಣ್ಣನೇನು ಹೇಳ್ಬಿಡ ರೆಡಿ ಸ್ಟಡಿ ಓಕೆ ಅವ್ರು ಅಲ್ಲಿ ಹ್ಞೂ ಅಂದ್ರೆ ಮುಗಿತದ ಪಿಕ್ಚರ್ ಚಲೋ ಆದಂಗ ಏನೇ ಹೇಳಪ್ಪ ರೆಡಿ ಸ್ಟಡಿ ಓಕೆ ರೆಡಿ ನಾನು ಹೇಳ್ತೀನಿ ಅದು ನೀವು ನಿಂದೆ ಅದು ಈಸಿ ಐತಿ ಸುಮ್ ಕುತ್ಗಾನ ಹೇಳ್ತಾನೆ ಹಾ ಅಡ್ಡ ಬಾತ್ ಪಕ್ಕಾರ ನಕೋಪ ನಾವಲ್ಲ ಅವರು ಹಾ ರೆಡಿ ಸ್ಟಡಿ ನೀವು ಹೇಳ್ರಿ ಅಂತ ಅದಕ್ಕೆ ನೀವು ಹೇಳ್ರಿ ಹಾ 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 ಹೋದವಾರ ಒಗಟೆ ಇದ್ನಲ್ಲ ಉತ್ತರ ಹೇಳ್ಬೇಕೀಗ ಹೇಳ ಅಲ್ಲಾಟ್ ಪಲ್ಲಾಟ್ ಚಿತ್ತಾರ ಹಾಕಿದ್ರ ತೆಗಿಯಕ್ಕಾಗಲ್ಲ ಬಾಳೆ ಹಚ್ಚಿ ಪಾಮವಾದ ಹಚ್ಚಿ ಹಾಕ್ತಾರ ನೋಡಿ ಅದನ್ನ ತೆಗಿಯಕ್ಕಾಗಲ್ಲ ಅದ್ರಂಗೆ ಅದ್ರ ಹೋಗತಿ ಕೈ ತೊಳ್ಕಂದ್ರೆ ಅದು ಹೋಗೋದಿಲ್ಲ ಕರೆಕ್ಟ್ ಐತಲ್ಲ ಹೇಳ ಕರೆಕ್ಟ್ ಐತಿ ಉತ್ತರ ಹೇಳ್ತೀರಿ ನಾನು ಹೇಳ ಮಳೆ ಹುಡ್ಕೊಂಬಂದಾನ ಹೇಳ ಹೇಳ್ಬಿಟ್ಟು ನೆಗಡಿ ಆಗ್ಬಿಟ್ಟತ್ ನನಗೆ ಮೂಗ್ನಾಗ ಮಾತಾಡ್ದಂಗ ಆಗ್ಬಿಟ್ಟ ಬ್ಯಾಡ್ ನೀನ ಹೇಳಂಗಾರ ಮೂಗ್ ಸರಿ ಇಲ್ಲ ನಾನು ಹೇಳ ಮಾವ ಹೇಳ್ಪಳೆ ಮಾಡ್ದಂಗೆ ಮಾಡ್ತತಿ ಮಗು ಅಲ್ಲ ನಕ್ರ ನಗ್ತತಿ ಕಪಿ ಅಲ್ಲ ಎಷ್ಟ ಇಷ್ಟ ಸಿಂಪಲ್ ಇನ್ನೊಮ್ಮೆ ಹೇಳು ಮಾಡ್ದಂಗ ಮಾಡ್ತತಿ ಮಗು ಅಲ್ಲ ನಕ್ರ ನಗ್ತತಿ
ಕಪಿ ಅಲ್ಲ. ಮಾಡ್ದಂಗ್ ಮಾಡ್ತತಿ ಮಗು ಅಲ್ಲ. ನಕ್ರ ನಗ್ತತಿ ಕಪಿ ಅಲ್ಲ. ನೀ ನನಗೇನ್ರ ಕಚೇನ್ಲ ಹಂಗ ಹಂಗಾರ ಅನ್ನ ಕರೆಕ್ಟ್ ಆಗಿ ಬಿಡಿಸರ ಹೇಳ್ಬೇಕ ಲಾಸ್ಟಿಗೆ ಒಗಟ ಪಾಮ ಮತ್ ನೀನ್ ಏನ್ರ ತಿಳ್ಕೊಂಡಿ ಅಂದ ಈಗ ನಾನ್ ಹೇಳಿದ್ಮೇಲೆ ಅಯ್ಯ ಇದು ಇತ್ಲಾಗ ನಗದು ಇನ್ನೊಂದು ಮಗು ಅಲ್ಲ ಎರಡೇ ಕಾಂಬಿನೇಷನ್ ನನಗೆ ಗೊತ್ತಾಗ್ವಲ್ದೆ ಮುನ್ನೂರ ತಿಳ್ಕೊಂಬಂದು ನಿಮಗ್ ಪದ್ದ ಸರಿ ಬಿಡಿಸಿ ಹೇಳ್ತಾನೆ. ಟೈಮ್ ತಗೊಂಡ್ರೆ ಹೇಳೇ ಬಿಟ್ಟನಲ್ಲ ಈಗ ಒಂದ್ ವಾರ ಟೈಮ್ ಐತೆ. ಮಟನ್ ಚಾರ್ಬಿ ಮಟನ್ ರೆಡಿ ಆಗ್ತದೆ ಬಿರಿಯಾನಿ ಹೋಗಿ ಇಳಿಸಿ ಬರ್ತಾ ಹಾಕೇ ಬಿಡದ ನಡಿ ಹಾಕೇ ಬಿಡೋಣ. ಇನ್ನು ಸ್ವಲ್ಪ ದಮ್ ಆಲ್ತಾಳೆ ಅವ್ರಿಗೆ ಬಿಗಿ ಮಾಡು ಬಿಗಿ ಪ್ರೆಸ್ ಆಗ್ಬೇಕದ. ಹಾಂ ಜನ ಹಂಗೆ ಆಮೇಲೆ ನಿಲ್ತತಿಲ್ಲ ಬಿರಿ ಬಿಡ್ತದ ಅದಮ್ಮ ನಿಲ್ತಾ ಇಲ್ಲ ಇದನ್ನ ಎತ್ತ ಹಾಂ ಬೇಡ. ರಾಣೆಬೆನ್ನೂರ MLA ಸರ್ ಸೈಸ್ ಇಲ್ಲಿ ಬಂದು ಟೇಸ್ಟ್ ಮಾಡಿ ಅವ್ರನ್ನ ಹೊಗಳಿ ಕೊಂಡಾಡಿ ಹೋಗಿದ್ದಾರೆ ಸರ್ ಇಲ್ಲಿ. ಹೌದಾ? ಹೌದು ಸರ್. ಕೋಳಿವಾಡ ಸರ್ ಪ್ರಕಾಶ್ ಕೋಡಿವಾಳ ಸರ್. ಓಕೆ. ಅವ್ರದ್ದು ಅದ್ಭುತ. ನಾವು ಅವ್ರ ಫಾಲೋವರ್ಸ್ ಸರ್. ಹೌದು. ನಾವು ಯಾವತ್ತು ಬಂದಿದ್ಲಿ ಇವತ್ತೇ ಫಸ್ಟ್ ಬಂದಿರೋದು. ಚೆನ್ನಾಗ ಮಾಡ್ತಾರ ಅಂತ ಹೇಳಿ ನಾವು ವಿಡಿಯೋ ನೋಡಿದ್ವಿ. ಇವತ್ತು ಟೇಸ್ಟ್ ಮಾಡಕ್ ಬಂದಿವಿ ಸರ್. ಟೇಸ್ಟ್ ಮಾಡಕ್ ಬಂದಿರಿ? ಇವತ್ತು ಟೇಸ್ಟ್ ಮಾಡಕ್ ಬಂದಿವಿ. 2 ದಿವಸ 3 ಸಲ ಬಂದಾರ್ರಿ ಅವ್ರು. ಪ್ರಕಾಶ್ ಕೋಳಿವಾಡ ಅವ್ರು ಬಂದವ್ರಿ 2-3 ಸಲ ಬಂದವ್ರ? ಹೌದ್ರಿ. ಓಕೆ. ಅದ್ಭುತಪ್ಪ ಅಂದ್ ಎಲ್ಲರಿಗೂ ಇದನ್ನ ಮಾಡಿ ಹೋಗ್ಯಾರ. ಓಕೆ. ಇಲ್ಲಿ ಬರೋಕತ್ತಿ ಇಲ್ಲಿ ನೋಡ್ರಿ. ಹಾಂ ಬೆಲೆ ಹಿಡ್ಕಪ್ಪ ಅಷ್ಟು ತುದಿ ಹಿಡ್ಕ. ಓಟ್ ಸೂಟ್ ಮಾಡ್ಕೊಂಬಿಡ್ರಿ ನಮ್ಮ ನಾಳೆ. ರೆಡಿ ನಾಗರಾಜ್ ಕೊಡ್ಪ್ಲೆ. ಓಕೆ ರೆಡಿ. ಆಕ್ಷನ್ ರೆಡಿ ರೆಡಿ. ಟ್ರಿಕ್ಕೆ 1 2 3 ಸ್ಮೈಲ್. ಮಂಜಪ್ಪ ಕ್ಯಾಮ್ರಾಮ್ಯಾನ್ ಯಾವಾಗ ಸುಗ ಆಕ್ಷನ್ ಅನ್ನೋದು ಅಟಕ್ ಹಾಕದಿತ್ತು ನೋಡಿ. ಈಗ ಏನ್ ಸೂಟ್ ಅದನ್ನ ಜೀವ ಬಾ ಕಟ್ 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 ಬಾರಿ ಎಲ್ಲ ತೋರಿಸಿದಲ್ಲಿ ಈಗ ಚರಿಪಿ ನೋಡಿ ಇಲ್ಲಿ ಹಂಗೈತಿ. ಅವ್ರದ್ದೇನ ಸಿಗ್ತಾ ಏನು ಇದು ಸಿಗ್ತದೆ ಒಟ್ಟು ಖಾಲಿ ಮಾಡಿ ಮೇಲೆ. ಪಾಪ್ ಬರೋದಲ್ಲಪ್ಪ ಐತಿ ಪಾಪ್ ಬರ್ಬೇಕಲ್ಲ ಓವರ್ ಮಾಡಿಲ್ಲ. ನಾಗಪ್ಪವ ಹಕ್ಕಲ ಹಳೆಯ ಒಮ್ಮೆ ಹಿಂಗೆ ಕಚ್ಕೊಂಬಿಟ್ರ ಅರ್ಧಕ್ಕರ್ಧ ಅನ್ಸಿ ಬರ್ಬೇಕಲ್ಲ ಅದು. ನಂಗೆ ಅಂತ ದೊಡ್ಡ ಬಾಯಿ ಸೈಜ್ ಅಗಲ ಮಾಡ್ಕೊಬೇಕಲ್ಲ ಬಾಯ. ಎಡಗೈ ಉಳ್ಳಾಗಡ್ಡಿ ಬಲಗೈಗ ಅದು ಲೆಗ್ ಪೀಸ್ ಇದ್ದಂಗೆ ಐತಿ. ಮಜಮ್ಮವ ಒಂದು 2 ಸೆಕೆಂಡ್ ನಿಲ್ಲಿಸ್ಬೇಕು ಅದನ್ನ. ಆಮೇಲೆ ಚರಿಪಿನ ಏನ್ರ ಯಾಕಂದ್ರೆ ನೀ ತಗೊಂಡ ದೊಡ್ಡ ರೈಸ್ ತಿಂತ ತಗಂತಾನೆ. ಈಗ ಫಸ್ಟ್ ಏನು ತಗಂತಿ? ರೈಸ್ ತಗಂದು ಚರ್ಬಿ ತಗೊಂಡ್ ಬರ್ತಾನೆ ಆಮೇಲೆ. ಹೌದಾ? ಆಯ್ತಾಯ್ತು ಓಕೆ. ಇನ್ನು ಇದು ಕ್ವಾಲಿಟಿ ಆತ. ಹಾಂ ಒಂದು
ಚರ್ಬಿ ಇಲ್ಲ ಐತೆ ನೋಡ್ಲಿ ಇನ್ನ ಚರ್ಬಿ ಅಂತ ಕಮ್ಮಳ ಗರೀಬ್ ಸೀದಾ ಒಳಗೆ ಹೋಗ್ತಿಲ್ಲ ನೋಡು ಮತ್ತೆ ಗಡ್ಲಾಗಿದ್ದು ತುಪ್ಪ ಮೆತ್ತಗೈತದ ಕಡೆ ಕಡೆನಾ ಹ್ಞೂ ಮವ ಜೋಪಾಳೆ ಮಟನ್ ಚರ್ಬಿ ಬಾರಿ ಸಿಕ್ತಾಮವ ಹಾಕಲ್ಲ ಹಂಗಾರ ಬಿಡಿ ನೀರು ಕೊಡ ಹೌದು ನೀರಿಲ್ಲ ಅದಾವಣ್ಣ ಬಿಡಿ ಹಂಗಲ್ಲ ಇದು ಆದ್ಮೇಲೆ ತಿನ್ಬೇಕ ಇದನ್ನ ತೋರ್ಸಕತ್ತಾನೆ ಇದನ್ನ ಹೌದಲ್ಲ ಬಂದ್ಬಿಡ್ತೆ ಆತ ತಟ್ಟೆ ಸಟ್ಟಿ ಎಷ್ಟು ತಗೊಂಬಂದ್ರಿ ಈಗ ನಾನೊಂದು ಹೊಸ ಸಂತಿಸಿಲ್ಲಾಗೈತೆ ಹಾಂ ಸಾಲ್ದಾಗ್ಬಾರ್ದು ಅದಕ್ಕೆ ಓಕೆ ಓಕೆ ನನಗೆ ಗ್ಲಾಸಿನ ಒಂದು ವ್ಯವಸ್ಥೆ ಮಾಡಿಬಿಡಿ ಜಲ್ದಿ ಗ್ಲಾಸ್ ಗೆಳೆಯರೇ, ಬೆಳಗ್ಗಿನಿಂದ ಈಗ ಟೈಮ್ ತೋರಿಸ್ಬಿಡ್ತೀನಿ ನೋಡ್ರಿ, 7:10 ಆಗಿದೆ ಸಾಯಂಕಾಲ. ಇನ್ನೇನು ಕತ್ಲಾಗ್ತಿದೆ, ಇಲ್ಲಿವರೆಗೆ ಚಿತ್ರೀಕರಣ ನಡೆದಿದೆ. ಈಗ ನೋಡ್ರಿ ಊರವರ ಗುರು ಹಿರಿಯರು ಇಲ್ಲೆಲ್ಲ ಬಂದಿದ್ದಾರೆ, ಅವ್ರದ್ದು ಊಟ ನಡೀತಾ ಇದೆ ಹಿಂದೆ. ಆಲ್ರೆಡಿ ಕತ್ಲಾಗಿದೆ. ಬೆಳಗಿನ ಜಾವ ಶುರುವಾಗಿದ್ದು ಇಲ್ಲಿವರೆಗೆ ಇವತ್ತಿನ ದಿವಸದ ಚಿತ್ರೀಕರಣ ನಡೆಸಿದ್ದೀವಿ. ಮತ್ತೆ ನಾಳೆ ಕಂಟಿನ್ಯೂ ಆಗುತ್ತೆ. ಸಪ್ರೇಟಾಗಿ ಇವ್ರದ್ದು ಪ್ರತಿಯೊಬ್ಬರದ್ದು ಒಂದು ಜೀವನದ ಕಥೆ ಬರುತ್ತೆ. ಅದನ್ನು ನೋಡೋದನ್ನು ಮಿಸ್ ಮಾಡಿಬಿಡಿ. ಯಾಕೆ ಅಂತ ಹೇಳಿದ್ರೆ ಈ ಮಟ್ಟಿಗೆ ಬೆಳಿಬೇಕಾದ್ರೆ ಅವ್ರ ಹಿನ್ನೆಲೆ ತಿಳ್ಕೊಬೇಕಂತ ಆಸೆ ನನಗೂ ಇದೆ, ನಿಮಗೂ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಅದ್ಭುತವಾದ ಇನ್ಸ್ಪೈರ್ ಕಥೆಗಳು ಬರ್ತಾ ಹೋಗುತ್ತೆ. ನೋಡ್ತಾ ಹೋಗಿ. ಮತ್ತೆ ಕಂಟಿನ್ಯೂ ಆಗುತ್ತೆ ಕತೆ. ಮತ್ತೆ ಮುಂದಿನ ಕತೆಗೆ ನಿಮಗೆ ಸ್ವಾಗತ ಕೋರ್ತಾ ಇವತ್ತಿನ ಈ ಕಥೆಯನ್ನು ಈ ಊಟದೊಂದಿಗೆ ಮುಗಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ಸಾರಿ ಕೇಳ್ಕೊತೀನಿ, ಸಪೋರ್ಟ್ ಮಾಡಿ, ಅವರಿಗೆ ಹರಸಿ ಆಶೀರ್ವಾದ ಮಾಡಿ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹೋದರೆ ಇವ್ರ ಚಾನಲ್ಲಿನ ವಿಡಿಯೋ ಲಿಂಕ್ಗಳನ್ನು ಹಾಕಿರ್ತೀನಿ, ದಯವಿಟ್ಟು ಒಂದು ಸಲ ನೋಡಿ, ಖುಷಿ ಪಡ್ತೀರಿ. ನಿಜಕ್ಕೂ ಅದ್ಭುತವಾದ ವಿಡಿಯೋಗಳಿದೆ. ಹಾಗಾಗಿ ಅವ್ರಿಗೆ ಸಪೋರ್ಟ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ನಾಳಿನ ವಿಡಿಯೋಗೆ ತಮಗೆ ಸ್ವಾಗತ ಗೆಳೆಯರೇ. ಟೇಸ್ಟ್ ಮಾತ್ರ ಸೂಪರ್ ನಮ್ಮೂರಾಗ ಹುಡುಕಿದ್ರೆ ಅಂತ ಟೇಸ್ಟ್ ಎಲ್ಲಿ ಸಿಗಲ್ಲ ಅಂತ ರುಚಿ ಬಿರಿಯಾನಿ. ಮನೆಯಲ್ಲೇ ಟೇಸ್ಟ್ ಅವ್ರದ್ದು, ಇಲ್ಲೇ ರೆಡಿ ಮಾಡ್ತಾರ ಅಂತ ಟೇಸ್ಟ್. ಅಂಗಡಿಯಲ್ಲಿ ಆದ್ರೇನೆ ಬೇರೆ ಬೇರೆ ಅಲ್ಲಿ ಕಂಪ್ನಿ ಅಂತ ಅವ್ರು ಟೇಸ್ಟ್ ಬರ್ತಿರ್ತವೆ. ಇಲ್ಲ ಅಂದ್ರ ಕೈಯಲ್ಲೇ ಮಾಡಿರೋ ರುಚಿ ಅಂತ ಟೇಸ್ಟ್ ಸೂಪರ್. ಏನಾದ್ರೂ ಕಿಲಾಡಿ ಕುಕಿಂಗ್ ಸೂಪರ್. ಫೇಮಸ್ ಆದ ಒಂದು ಡೈಲಾಗ್ ಇದೆ, ಯಾವ್ದು ಹೇಳ್ರಿ? ಮಂಜಾಪ್ ಕಾಕ ಸರ. ಏನು ಡೈಲಾಗ್ ಹೇಳ್ರಿ? ಇವತ್ತಿನ ಸ್ಪೆಷಲ್ ಅದ ಡೈಲಾಗ್ ಭಾರಿ ಫೇಮಸ್ ಐತಿ ಸರ್. ಹೌದಾ? ಸೂಪರ್ ಸರ್. ಓಕೆ. ಡೈಲಾಗ್ ಅಂದ್ರೆ ತುಂಬಾ ಕೇಳಕ್ಕೆ ನಮ್ಗೆ ಸೂಪರ್ ಸರ್. ಬಾರಿ ಹೇಳ್ತಾರ್ರಿ ಸರ್ ಅವ್ರು. ಹೌದಾ? ಓಕೆ. ಮುಂದಿನ ಸೋಮವಾರ ಬಂದನೆ ಹೋಗೋಟು ಹೇಳ್ತಾರೆ ಸರ್ ಅವ್ರು. ಅಂದ್ರೆ ತುಂಬಾ ಥ್ಯಾಂಕ್ ಯು ಸರ್ ಅವ್ರಿಗೆ. ಓಕೆ. ಆಮೇಲೆ ಸಂಪು ಅನ್ನೋ ಒಂದು ಪದ ಬಳಸ್ತಾರ, ಅದನ್ನ ಎಲ್ಲರೂ ಸೇರಿ ಬಳಸ್ತೀರಾ ನೀವು? ಮಂಜಾಪ್ ಕಾಕ ಇವತ್ತು ಸ್ಪೆಷಲ್ ಊಟ ಸಂಪು. ತಪ್ಪದ ಇನ್ನೊಂದ್ಸಲ ಮಾಡಿ ಹೇಳ್ರಿ. ಹೇಳ್ರಿ. ಮಂಜಾಪ್ ಕಾಕ ಇವತ್ತು ಸ್ಪೆಷಲ್ ಊಟ ಏನ? ತಮ್ಮ ಮಟನ್ ಬಿರಿಯಾನಿ, ಚರ್ಬಿ ಬಿರಿಯಾನಿ, ಮಟನ್ ಸ್ಪೆಷಲ್ ಊಟ ಸಂಪು ಇವತ್ತೆ. ಸಂಪು ಥ್ಯಾಂಕ್ ಯು.